ಭೂಲೋಕದ ಅಮೃತವಾದಂಥ ಬೆಟ್ಟದ ನೆಲ್ಲಿಕಾಯಿನಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ. ವಿಟಮಿನ್ ಸಿ ಜಾಸ್ತಿ ಇರುವುದರಿಂದ ಕೂದಲಿಗೂ ಚರ್ಮಕ್ಕೂ ಕಾಂತಿ ಹೆಚ್ಚಿಸುತ್ತದೆ. ಉದ್ದವಾಗಿ ದಟ್ಟವಾಗಿ ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ತಲೆಯಲ್ಲಿ ಹೊಟ್ಟು ಇದ್ದರೆ ಇದು ಬೆಸ್ಟ್ ಹೋಮ್ ರೆಮಿಡಿ. ಪ್ರತಿದಿನ ಇದರ ಜ್ಯೂಸು ಇಲ್ಲ ಕಾಯಿ ಹಾಗೆ ತಿಂದರೂ ಕೂಡ ಇದರ ಲಾಭವನ್ನು ಪಡೆಯುತ್ತೀರಾ. ವೇಟ್ ಲಾಸ್ ಮಾಡೋರಿಗೆ, ಹೃದಯ ಸಂಬಂಧಿಸಿದ ಕಾಯಿಲೆಗೆ, ರಕ್ತದೊತ್ತಡ, ಮಧುಮೇಹ ಇದೆಲ್ಲದಕ್ಕೂ ಬೆಟ್ಟದ ನೆಲ್ಲಿಕಾಯಿ ಸೇವನೆ ಮಾಡಿ. ಹಳೆ ಕಾಲದವರು ಅಷ್ಟಿಲ್ಲದೆ ಮಾಡಿರೋದಿಲ್ಲ. ಸರ್ವ ರೋಗಕ್ಕೂ ಇದೊಂದೇ ಔಷಧಿ ಅಂತ ಹೇಳಿದ್ದಾರೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ 11 ಬೆಟ್ಟದ ನೆಲ್ಲಿಕಾಯಿನ ತಗೊಂಡು ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಮೇಲೆ ಲೈನ್ ಕಾಣ್ತಿರೋದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 11 ಬೆಟ್ಟದ ನೆಲ್ಲಿಕಾಯಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. 3 ಕಡ್ಡಿ ಕರಿಬೇವಿನ ಸೊಪ್ಪು, 2 ಸ್ಪೂನ್ ಮೆಂತೆ ಕಾಳು ಹಾಕಿ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನ ಫಿಲ್ಟರ್ ಮಾಡದೇನೆ ಹಾಗೆ ಕುಡಿಯುವುದರಿಂದ ಪೂರ್ತಿ ನ್ಯೂಟ್ರಿಷನ್ಸ್ ನಮ್ಮ ಬಾಡಿಗೆ ಸಿಗುತ್ತೆ. ಇದರಲ್ಲಿ ಜಿಂಕ್ ಅಂದ್ರೆ ನಾರಿನಾಂಶ ಅತಿ ಹೆಚ್ಚಾಗಿ ಇರೋದ್ರಿಂದ ಡೈಜೆಷನ್ ಸರಾಗವಾಗಿ ಆಗುತ್ತೆ. ನೆಲ್ಲಿಕಾಯಿ ಜ್ಯೂಸ್ ನ ಐಸ್ ಕ್ಯೂಬ್ ಟ್ರೇ ನಲ್ಲಿ ಹಾಕಿ ಎಲ್ಲಾ ಕಡೆ ಇಳಿಯೋ ಹಾಗೆ ಸ್ಪ್ರೆಡ್ ಮಾಡಿ. ಇವಾಗ ಇದನ್ನ ಫ್ರಿಜ್ ಅಲ್ಲಿ 24 ಅವರ್ಸ್ ಇಡ್ತೀನಿ. ರಿಫ್ರಿಜರೇಟರ್ ಅಲ್ಲಿ 24 ಅವರ್ಸ್ ಇಟ್ಟಾದ್ಮೇಲೆ ಈ ತರ ಐಸ್ ಕ್ಯೂಬ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ಹಾಕಿ ಕುಡಿದ್ರೆ ಸರ್ವ ರೋಗಕ್ಕೂ ಮನೆಮದ್ದು.